ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಸಜೆಂಟ್ ಟಾಕ್ಸ್. ಇದೊಂದು ಶಾರ್ಟ್ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಜಸ್ಟ್ ಈಗಷ್ಟೇ ಒಬ್ರು ಕ್ಲೈಂಟ್ ಕಾಲ್ ಮಾಡಿದ್ರು. ಅವರ ಇಶ್ಯೂ ಏನಂತ ಅಂದ್ರೆ ರಿಲೇಶನ್ಶಿಪ್ಗೆ ರಿಲೇಟೆಡ್ ಆಗಿ ನಾನು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೀನಿ. ಸೊ ದಟ್ ನಾನು ರೇಖಿಯನ್ನ ಕಲಿತು ಪ್ರಾಕ್ಟೀಸ್ ಮಾಡ್ತಾ ನನ್ನ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೋಬಹುದಾ, ಇದು ಅವರ ಕ್ವಶನ್ ಆಗಿತ್ತು. ಸೊ ನಾನ್ ಕೇಳ್ದೆ ಏನ್ ರಿಲೇಶನ್ಶಿಪ್ ಇಶ್ಯೂ ಇದೆ. ಹಸ್ಬೆಂಡಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇದೆ, ಸ್ಮೋಕಿಂಗ್, ಡ್ರಿಂಕಿಂಗ್ ಅಂಡ್ ಫ್ರೆಂಡ್ಸ್ ಸವಾಸ ಜಾಸ್ತಿ. ಸೊ ದಟ್ ನಮ್ಗೆ ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇಲ್ಲ ಅಂಡ್ ಅದ್ರ ಜೊತೆಗೆ ದುಡ್ಡಿನ ಸಮಸ್ಯೆಗಳು ಕೂಡ ಇದೆ. ಸೊ ಇದು ಅವರ ಇಶ್ಯೂ ಆಗಿತ್ತು. ಅಂಡ್ ಮುಂದುವರೆದು ನಾನು ಅವ್ರನ್ನ ಕೇಳ್ದೆ, ಓಕೆ, ಈ ಬ್ಯಾಡ್ ಹ್ಯಾಬಿಟ್ಸ್ ಇಂದ ನಿಮ್ಗೇನು ಪ್ರಾಬ್ಲಮ್ ಆಗ್ತಾ ಇದೆ? ಮನೆ ಡಿಸ್ಟರ್ಬ್ ಆಗ್ತಾ ಇದೆ, ಫ್ಯಾಮಿಲಿ ಡಿಸ್ಟರ್ಬ್ ಆಗ್ತಾ ಇದೆ, ಅದಲ್ಲದೆ ಮನೆಯ ಹಣಕಾಸಿನ ಸ್ಥಿತಿ ಕೂಡ ನಾವು ನೋಡ್ಬೇಕಾಗಿದೆ. ಅಂಡ್ ನನಗಾಗ್ಲಿ ಮಕ್ಕಳಿಗಾಗ್ಲಿ ಅವರ ಒಂದು ಟೈಮ್ ಸಿಗ್ತಾ ಇಲ್ಲ. ಸೊ ಅವರನ್ನ ಸರಿ ಮಾಡೋದಿಕ್ಕೋಸ್ಕರ, ಹಸ್ಬೆಂಡ್ ಅನ್ನ ಸರಿ ಮಾಡೋದಿಕ್ಕೋಸ್ಕರ ನಾನು ರೇಖಿಯನ್ನ ಕಲಿಬಹುದಾ, ಕಲಿತು ಪ್ರಾಕ್ಟೀಸ್ ಮಾಡಿ ಅವರನ್ನ ಸರಿ ಮಾಡಬಹುದಾ ಅಂತ ಕೇಳಿದ್ರು. ಸೊ ನಾನು ಅವ್ರಿಗೆ ಕೊಟ್ಟಂತ ಉತ್ತರ ಸ್ವಲ್ಪ ಡಿಫ್ರೆಂಟ್ ಆಗಿ ಇತ್ತು. ನಾನು ಅವ್ರನ್ನ ಕೇಳ್ದೆ, ಓಕೆ, ನಿಮ್ಮ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ನೀವು ಅನ್ಕೊಳ್ತಾ ಇದ್ದೀರಾ ಅವರನ್ನ ಸರಿ ಮಾಡೋಣ ಅಂತ ಅಂದ್ಬಿಟ್ಟು. ಇನ್ ರಿಟರ್ನ್ ನಾನ್ ನಿಮ್ಗೆ ಒಂದು ಕ್ವಶನ್ ಅನ್ನ ಕೇಳ್ತೀನಿ, ನೀವ್ ವರ್ಕಿಂಗ್ ಅಲ್ಲಿ ಇದ್ದೀರಾ, ನಾನ್ ವರ್ಕ್ ಮಾಡ್ತಾ ಇಲ್ಲ, ನಾನು ಹೌಸ್ ವೈಫ್ ಅಂತ. ಸೊ ಓಕೆ, ನೀವು ವರ್ಕ್ ಮಾಡೋದಿಕ್ಕೆ ರೆಡಿ ಇದ್ದೀರಾ, ಅವರಿಗೆ ವರ್ಕ್ ಮಾಡೋದಿಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ, ಅವರ ಒಂದು ಇಂಟ್ರೆಸ್ಟ್ ಇದ್ದಿದ್ದು ಅವರ ಹಸ್ಬೆಂಡ್ ಅನ್ನ ಸರಿ ಮಾಡೋದಿಕ್ಕೆ. ಮೀನ್ಸ್ ನಾವ್ ಅನ್ಕೊಳ್ತೀವಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಇನ್ಯಾರನ್ನೋ ಸರಿ ಮಾಡೋದ್ರ ಮೂಲಕ ನಾನು ಆ ಪ್ರಾಬ್ಲಮ್ ಅನ್ನ ಸರಿ ಮಾಡ್ಬಿಡ್ಬಹುದು ಅಂತ. ಅವ್ರು ನೀವ್ ಏನ್ ಹೇಳಿ ನಾನ್ ಮಾಡೋದಿಕ್ ರೆಡಿ ಇದ್ದೀನಿ, ಆದ್ರೆ ಅವ್ರು ಸರಿ ಆಗ್ಬೇಕಷ್ಟೇ. ನಾನ್ ಅವ್ರನ್ನ ಕೇಳಿದ್ದು, ನಾನು ಏನೂ ಹೇಳೋದಿಲ್ಲ, ನಾನ್ ಏನೇ ರೆಮಿಡೀಸ್ ಕೊಟ್ರು ನಿಮಗ್ ಕೊಡ್ತೀನಿ, ಸೋ ದಟ್ ನೀವು ಚೇಂಜ್ ಆಗಿ ನಿಮ್ಮ ಒಂದು ಲೈಫ್ ನ ಸ್ಟ್ಯಾಂಡ್ ಅನ್ನ ನೀವು ತಗೊಳ್ತೀರಾ, ನೀವು ಡಿಪೆಂಡ್ ಆಗೋದಿಲ್ಲ. ನನ್ನ ಹಸ್ಬೆಂಡ್ ನನ್ಗೆ ದುಡ್ಡು ಕೊಡ್ತಾ ಇಲ್ಲ, ನನ್ನ ಹಸ್ಬೆಂಡ್ ನನ್ಗೆ ಟೈಮ್ ಕೊಡ್ತಾ ಇಲ್ಲ, ನನ್ನ ಮಕ್ಕಳನ್ನ ನನ್ನ ಹಸ್ಬೆಂಡ್ ನೋಡ್ಕೊತಾ ಇಲ್ಲ ಅಂತ ನೀವು ಮಾತಾಡೋದಿಲ್ಲ. ಬದ್ಲಿಗೆ ನಿಮ್ಮ ಲೈಫ್ ನ ರೆಸ್ಪಾನ್ಸಿಬಿಲಿಟಿಯನ್ನ ನೀವು ತಗೋತಾರೆ. ಈಗ ನೀವು ಮಾಡ್ತಾ ಇದ್ದೀರಾ ಅವರ ಒಂದು ಕಂಪ್ಲೇಂಟ್ ಬಗ್ಗೆ, ನನ್ನ ಹಸ್ಬೆಂಡ್ ಇದನ್ನ ಮಾಡ್ತಾ ಇಲ್ಲ, ನನ್ನ ಹಸ್ಬೆಂಡ್ ಈ ರೀತಿ ಇದ್ದಾರೆ, ಅವ್ರು ಇಲ್ಲಿ ಸರಿ ಆಗ್ಬೇಕು, ಇಲ್ಲಿ ಸರಿ ಆಗ್ಬೇಕು, ಆ ರೀತಿಯ ಒಂದು ಬ್ಲೇಮಿಂಗ್ ಮೋಡ್ ಅಲ್ಲಿ ಇದ್ದೀರಾ. ಇದನ್ನ ಬಿಟ್ಟು ಆ ಒಂದು ಬ್ಲೇಮಿಂಗ್ ಮೋಡ್ ಅನ್ನ ಬಿಟ್ಟು ಹೊರಗ್ ಬನ್ನಿ. ಸೊ ದಟ್ ನೀವು ಅವ್ರ ಮೇಲೆ ಏನನ್ನ ಕಂಪ್ಲೇಂಟ್ಸ್ ಅನ್ನ ಹೇಳ್ತಾ ಇದ್ದೀರಾ ಅದನ್ನ ಸ್ಟಾಪ್ ಮಾಡಿ, ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ಅನ್ನ ಸರಿ ಮಾಡೋದಿಕ್ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅದೇ ಒಂದು ಎನರ್ಜಿಯನ್ನ ನನ್ನ ಒಂದು ಲೈಫ್ ನ ಸ್ಟ್ಯಾಂಡ್ ಅನ್ನ ನಾನು ತಗೊಳೋದಿಕ್ಕೆ, ನಾನ್ ಏನ್ ಬೇಕಾದ್ರೂ ಮಾಡೋದಿಕ್ಕೆ ರೆಡಿ ಇದ್ದೀನಿ ಅಂತ ನೀವು ಹೇಳಿ. ಸೊ ದಟ್ ಅದಕ್ಕೆ ನಾನ್ ನಿಮ್ಗೆ ಗೈಡ್ ಮಾಡ್ತೀನಿ. ಅವ್ರು ಕನ್ಫ್ಯೂಸ್ ಆದ್ರು, ಮೇಡಮ್ ಏನ್ ಹೇಳ್ತಾ ಇದ್ದೀರಾ, ನಂದೇನು ಪ್ರಾಬ್ಲಮ್ ಇಲ್ಲ, ಹಸ್ಬೆಂಡ್ ಪ್ರಾಬ್ಲಮ್. ಅವರು ಕುಡ್ತವನ್ನ ಬಿಟ್ಟು, ಸ್ಮೋಕಿಂಗ್ ಅನ್ನ ಬಿಟ್ಟು, ಫ್ರೆಂಡ್ಸ್ ಗಳನ್ನ ಬಿಟ್ಟು ನಮ್ಮ ಫ್ಯಾಮಿಲಿಗೆ ಟೈಮ್ ಅನ್ನ ಕೊಟ್ರೆ, ನಮ್ಮ ಮಕ್ಕಳ ಜೊತೆ ನನ್ನ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ರೆ, ಹಾಗೆ ಅವರ ದುಡಿಮೆಯನ್ನ ಕಂಪ್ಲೀಟ್ಲಿ ನಮ್ಮ ಒಂದು ಫ್ಯಾಮಿಲಿಗೆ ಕೊಡ್ತಾ ಬಂದ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಓಕೆ ಫೈನ್. ಆದ್ರೆ ನಾನ್ ಒಂದನ್ನ ಹೇಳೋದಿಕ್ ಇಷ್ಟ ಪಡ್ತೀನಿ, ನಾವು ಬೇರೆಯವ್ರನ್ನ ಸರಿ ಮಾಡ್ಬಿಡಬೇಕು ಅಂತ ಅನ್ಕೊಳ್ತೀವಲ್ಲ, ಅದೆಲ್ಲವೂ ಆ ಟೆಂಪ್ರರಿ ಅಂತ ನಾವು ಕರಿಬಹುದು. ಅದೆಲ್ಲ ಒಂದು ಟೆಂಪ್ರರಿ ಸೊಲ್ಯೂಷನ್. ಬಟ್ ನಮ್ಮ ಲೈಫ್ ಅಲ್ಲಿ ಪ್ರಾಬ್ಲಮ್ ಏನಾದ್ರೂ ಬಂತು ಅಂತ ಅಂದ್ರೆ ಅದಕ್ಕೆ ಮೇನ್ ಇಶ್ಯೂ, ಮೇನ್ ಕಾರಣ ನಾವಾಗಿರ್ತೀವಿ. ಇಡೀ ಒಂದು ಯೂನಿವರ್ಸ್ ಅಲ್ಲಿ ಯಾರನ್ನಾದ್ರೂ ಸರಿ ಮಾಡ್ಕೋಬಹುದು, ಬದಲಾಯಿಸಬಹುದು ಅಂದ್ರೆ ಅದು ನಾವು. ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ, ಬಟ್ ನಾವು ಬೇರೆಯವರನ್ನ ಬದಲಾಯಿಸೋದಿಕ್ಕೆ ಹೋಗ್ತೀವಿ. ಸೊ ಇದೇ ಒಂದು ಕೇಸನ್ನ ನಾನು ತಗೊಂಡು ಮುಂದುವರೆದು ಇದರಿಂದ ಏನಾಗುತ್ತೆ ಅಂತ ನಾನು ಹೇಳೋದಾದ್ರೆ, ಒಂದು ಸಲ ಆಕೆ ಸ್ಟ್ಯಾಂಡ್ ಅನ್ನ ತಗೊಂಡು ನನ್ನ ಲೈಫ್ ಅನ್ನ ನಾನು ಬದಲಾಯಿಸ್ಕೊಳ್ತೀನಿ. ಸೊ ದಟ್ ನನ್ನ ಒಂದು ಹಸ್ಬೆಂಡ್ ನ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಆಗ್ಲಿ, ಅಥವಾ ನನ್ನ ಒಂದು ಹಸ್ಬೆಂಡ್ ಅವರು ದುಡ್ಡನ್ನ ಕೊಡ್ತಾ ಇಲ್ಲ, ಅರ್ನಿಂಗ್ಸ್ ಅನ್ನ ನಂಗೆ ಕೊಡ್ತಾ ಇಲ್ಲ ಅನ್ನೋದ್ರಿಂದ ಆಗ್ಲಿ, ನನ್ಗೆ ಯಾವುದೇ ರೀತಿಯ ಟ್ರಬಲ್ ಆಗದೆ ಇರೋ ರೀತಿಯಲ್ಲಿ ನನ್ನ ಸ್ಟ್ಯಾಂಡ್ ಅನ್ನ ನಾನು ತಗೊಳ್ತೀನಿ ಅಂತ ಅವ್ರು ನಿಂತಾಗ ಏನಾಗತ್ತೆ, ಮನೆಯಲ್ಲಿ ಮೊದಲನೇದಾಗಿ ಶಾಂತಿ ಸ್ಟಾರ್ಟ್ ಆಗತ್ತೆ. ಆ ಒಂದು ಪೀಸ್ ಮನೆಯಲ್ಲಿ ಬರುತ್ತೆ. ಎರಡನೇದಾಗಿ ಅವರ ಒಂದು ಸ್ಟ್ಯಾಂಡ್ ಅನ್ನ ಅವ್ರು ತಗೊಂಡಾಗ ಅವರ ಒಂದು ಲೈಫ್ ರೆಸ್ಪಾನ್ಸಿಬಿಲಿಟಿಯನ್ನ ತಗೋತಾರೆ.
ಡಿಪೆಂಡೆನ್ಸಿಯ ಒಂದು ಟ್ರ್ಯಾಪ್ ಇಂದ ಈಚೆ ಬರ್ತಾರೆ. ನನ್ನ ಹಸ್ಬೆಂಡ್ ನನ್ಗೆ ಇದನ್ನ ಕೊಡ್ತಾ ಇಲ್ಲ, ನನ್ನ ಹಸ್ಬೆಂಡ್ ನನ್ಗೆ ಇದನ್ನ ಕೊಡಿಸ್ತಾ ಇಲ್ಲ, ನನ್ನ ಹಸ್ಬೆಂಡ್ ನನ್ಗೆ ಇಷ್ಟು ದುಡ್ಡು ಕೊಡ್ತಾ ಇಲ್ಲ, ಮನೆಯಲ್ಲಿ ಸೇವಿಂಗ್ಸ್ ಮಾಡ್ತಾ ಇಲ್ಲ ಅನ್ನೋದನ್ನ ಬಿಟ್ಟು ಆ ಒಂದು ಡಿಪೆಂಡೆನ್ಸಿಯ ಟ್ರ್ಯಾಪ್ ಇಂದ ಹೊರ ಬಂದು ಅವರ ಕೆಲಸವನ್ನ ಅವರು ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಥರ್ಡ್ ಸ್ಟೆಪ್ ಅಲ್ಲಿ ಬರುತ್ತೆ ಅವರ ಒಂದು ಹಸ್ಬೆಂಡ್ ಆಗಿ ಬುದ್ಧಿಯನ್ನ ಹೇಳೋದಾಗ್ಲಿ ಅಥವಾ ಅವರನ್ನ ಒಂದು ಕನ್ವಿನ್ಸ್ ಮಾಡೋದಿಕ್ಕೆ ಮಾಡೋಂಥದ್ದಾಗ್ಲಿ. ನಾವು ನಮ್ಮ ಒಂದು ಲೈಫ್ ಅಲ್ಲಿ ಏನೋ ಅಚೀವ್ ಮಾಡ್ದೆ ಅಥವಾ ನಮ್ಮ ಒಂದು ಲೈಫ್ ಅಲ್ಲಿ ನಮ್ಮನ್ನ ನಾವೇ ಪ್ರೂವ್ ಮಾಡ್ಕೊಳ್ದೆ ಈ ನಮ್ಗಿಂತ ಮೇಲಿರೋರಿಗೆ ನಾವ್ ಏನೋ ಬುದ್ಧಿಯನ್ನ ಹೇಳಿ ನಾವ್ ಅವ್ರನ್ನ ತಿದ್ಬಿಡ್ತೀವಿ ಅಂತ ಅಂದ್ರೆ ಅದು ತಪ್ಪಾಗುತ್ತೆ. ಬಿಕಾಸ್ ನಾವ್ ಅವ್ರಿಗಿಂತಲೂ ಕೆಳಗಿರ್ತೀವಿ. ಅವ್ರು ಏನೋ ಒಂದು ಅಚೀವ್ ಮಾಡಿರ್ತಾರೆ ಅಥವಾ ಅವ್ರು ಏನೋ ಒಂದು ಲೆವೆಲ್ ಅಲ್ಲಿ ಅವ್ರು ಇರ್ತಾರೆ ಸೊಸೈಟಿನಲ್ಲಿ ವಿತೌಟ್ ಎನಿ ಐಡೆಂಟಿಟಿ ಅಥವಾ ನಮ್ಮ ಲೈಫೇ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರ್ಬೇಕಾದ್ರೆ ಅವರಿಗೆ ನಾವೇನೋ ಬುದ್ಧಿಯನ್ನ ಹೇಳಕ್ ಹೋದಾಗ ಅವ್ರು ಅದನ್ನ ನೆಗ್ಲೆಕ್ಟ್ ಆಗಿ ತಗೊಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಯಾವಾಗ ನಾವು ನಮ್ಮ ಲೈಫ್ ನ ಸ್ಟ್ಯಾಂಡ್ ಅನ್ನ ನಾವು ತಗೊಳ್ತೀವಿ, ನನ್ನ ಒಂದು ಡಿಪೆಂಡೆನ್ಸಿಯಿಂದ ನಾನು ಈಚೆ ಬರ್ತೀನಿ ಅಂತ ಈಚೆ ಬರ್ತೀವಿ, ಆಗ ನಾವು ಇನ್ನೊಬ್ಬರಿಗೆ ಇದನ್ನ ಮಾಡಬೇಡಿ ಅಂತ ಹೇಳೋ ಅಂತ ಒಂದು ಸ್ಥಾನವನ್ನ ನಾವು ಪಡ್ಕೊಳ್ತೀವಿ. ಆ ಒಂದು ಅಥಾರಿಟಿಯನ್ನ ಆ ಒಂದು ಪವರ್ ಅನ್ನ ನಾವು ಪಡ್ಕೊಳ್ತೀವಿ. ಲೈಕ್ ಎಕ್ಸಾಂಪಲ್, ಈಗ ಅವರು ಕುಡಿತವನ್ನ ಬಿಡಿ, ಸಿಗರೇಟ್ ಅನ್ನ ಬಿಡಿ ಅಥವಾ ಒಂದ್ ನಿಮ್ಮ ಫ್ರೆಂಡ್ಸ್ ಸವಾಸ ಎಲ್ಲವನ್ನ ಬಿಡಿ ಅಂತ ಹೇಳೋದಿಕ್ಕೆ ಕಾರಣ ಸಮ್ ಇನ್ಸೆಕ್ಯೂರಿಟೀಸ್. ಆ ಭಯ ಇರ್ಬೋದು. ಮೀನ್ಸ್ ಅವರ ಹೆಲ್ತ್ ಹಾಳಾಗುತ್ತೆ, ಅದು ಒಂದು ಕಾರಣ ಇರಬಹುದು. ಆದ್ರೆ ಅದಕ್ಕಿಂತನೂ ಹೆಚ್ಚಿನ ಕಾರಣ ಅವರ ಭಯ ಆಗಿರುತ್ತೆ. ಇದೇ ರೀತಿ ಆದ್ರೆ ನಮ್ಮ ಒಂದು ಫ್ಯಾಮಿಲಿಯ ಗತಿ ಏನಾಗುತ್ತೆ? ಇವರು ಸ್ಮೋಕಿಂಗ್ ಇಂದನೋ ಡ್ರಿಂಕ್ಸ್ ಇಂದನೋ ಇವರ ಹೆಲ್ತ್ ಅನ್ನ ಹಾಳ್ ಮಾಡ್ಕೊಂಡ್ರೆ ಮುಂದೆ ನಮ್ಮ ಒಂದು ಫ್ಯಾಮಿಲಿಗೆ ಯಾರ ದಿಕ್ಕು? ಆ ಒಂದು ಭಯದ ಒಂದು ಸ್ಪೇಸ್ ಅಲ್ಲಿ ನೀವು ಮಾತಾಡೋದಿಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾರು ನಿಮ್ಮ ಒಂದು ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಬಿಕಾಸ್ ಆ ಮಾತಲ್ಲಿ ಕಂಪ್ಲೀಟ್ಲಿ ಸ್ವಾರ್ಥ ಇರುತ್ತೆ. ಬಟ್ ಯಾವಾಗ ನಿಮ್ಮ ಒಂದು ಸ್ಟ್ಯಾಂಡ್ ಅನ್ನ ನೀವು ತಗೊಂಡು ನಿಮ್ಮ ಒಂದು ಲೈಫ್ ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಒಂದು ಓನ್ ಸ್ಪೇಸ್ ಅಲ್ಲಿ ನೀವು ನಿಮ್ಮ ಲೈಫ್ ಅನ್ನ ಕೇರ್ ಮಾಡೋದಿಕ್ಕೆ ಸ್ಟ್ಯಾಂಡ್ ಅನ್ನ ತಗೊಳ್ತೀರಾ, ಆಗ ನೀವ್ ಆ ಭಯದಿಂದ ಈಚೆ ಬರ್ತೀರಾ. ಇವ್ರಿಗೆ ಏನಾದ್ರು ಆದ್ರೆ ನನ್ ಲೈಫ್ ಗತಿ ಏನು ಅನ್ನೋಂತಹ ಭಯದಿಂದ ನೀವ್ ಈಚೆ ಬಂದು ಆ ಸ್ಪೇಸ್ ಅಲ್ಲಿ ಮಾತಾಡ್ತೀರಾ. ಆಗ ನೀವು ಅವ್ರಿಗೆ ಫೋರ್ಸ್ಫುಲಿ ಹೇಳೋದಿಲ್ಲ ಇದನ್ನ ಬಿಡಿ, ಇದನ್ನ ಮಾಡಿ ಅಂತ ಅಂದ್ಬಿಟ್ಟು. ಅವರು ಜಸ್ಟ್ ನಿಮ್ಮ ಮಾತನ್ನ ಅಷ್ಟೇ ನೋಡೋದಿಲ್ಲ, ನಿಮ್ಮ ಒಂದು ಗ್ರೋತ್ ಅನ್ನ ನೋಡ್ತಾರೆ. ನನ್ನ ಒಂದು ವೈಫ್ ಏನೂ ಇಲ್ಲದೆ, ಯಾವ ಒಂದು ಸಪೋರ್ಟ್ ಇಲ್ದೆ ಈ ರೀತಿಯಲ್ಲಿ ಬೆಳಿಬೇಕಾದ್ರೆ ನನಗೆಲ್ಲ ಇದ್ದು ನನ್ನ ಒಂದು ಫ್ಯಾಮಿಲಿಯನ್ನ ಯಾಕೆ ಟೇಕ್ ಕೇರ್ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಆ ಒಂದು ರೀತಿಯ ಒಂದು ಎನ್ವಿರಾನ್ಮೆಂಟ್ ಅನ್ನ ನೀವು ಕ್ರಿಯೇಟ್ ಮಾಡಿ ಅವರನ್ನ ಬದಲಾಯಿಸಬಹುದೇ ಹೊರತು ನಾನ್ ಬದಲಾಗೋದಿಕ್ಕೆ ರೆಡಿ ಇಲ್ಲ, ನನ್ನ ಹಸ್ಬೆಂಡ್ ಮಾತ್ರ ಬದಲಾಗ್ಲಿ ಅಂತ ಅಂದ್ರೆ ಅದು ಸಾಧ್ಯ ಇಲ್ಲ. ಸಮ್ ಟೈಮ್ಸ್ ಸಾಧ್ಯ ಆದ್ರೂ ಕೂಡ ಅದು ಟೆಂಪ್ರರಿ ಸೊಲ್ಯೂಷನ್ ಆಗುತ್ತೆ. ಇನ್ಯಾವುದೋ ರೀತಿಯಲ್ಲಿ ಇನ್ನೊಂದು ರೀತಿಯ ಒಂದು ಟ್ರ್ಯಾಪಿಗೆ ನೀವು ಸಿಗಾಕೊಂಡಿರ್ತೀರಾ, ಇನ್ನೊಂದು ರೀತಿಯಲ್ಲಿ ಅದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಬಿಕಾಸ್ ನಮ್ಮ ಲೈಫ್ ಅಲ್ಲಿ ಪ್ರಾಬ್ಲಮ್ ಬರುವಂತದ್ದು ನಾವು ಬದಲಾಗೋದಿಕ್ಕೆ ಹೊರತು ಪ್ರಾಬ್ಲಮ್ ಬಂತು ಅಂತ ನಮ್ಮ ಸುತ್ತ ಇರೋರನ್ನ ಬದಲಾಯಿಸೋದು ಸೊಲ್ಯೂಷನ್ ಆಗೋದಿಲ್ಲ. ಥ್ಯಾಂಕ್ ಯು.